ಗಂಗಾ ನಿಮ್ಮ ಮಾವ ಬಂತೇನು? ಹೌದ್ರಿ ಅತ್ತೆ, ಪಾಪ ಈಗ ಬಿಸ್ಲಾಗ್ನಿಂದ ಬಂದ್ರು ನೋಡ್ರಿ. ಹೌದವ ಯವ್ವ, ಏನು ಸುಡೋ ಸುಡೋ ಬಿಸ್ಲೈತಿ ಇವತ್ತು. ಈ ದಗ್ಯಾಗ ಒಲೆ ಮುಂದೆ ಕುಂದ್ರಾಕ ಆಗವಲ್ದು ನೋಡು, ಅಷ್ಟು ಸೆಕೆ ಆಗತೈತೆ. ನೀನು ಬಟ್ಟೆ ಒಣಾಕ್ತಿದ್ದೆ ಹೊರಗೆ, ಅದಕ್ಕೆ ಬಂದು ಅನ್ನ ನೋಡ್ಕೊಂತ ಒಲೆ ಮುಂದೆ ಕುಂತ ನಾವ. ಮತ್ತು ಅನ್ನಗಿನ್ನ ಸೀದೋದ್ರೆ ಡಬಲ್ ಡಬಲ್ ಕೆಲಸ ಆಕೈತೆ. ಕುಡಿಯಕ್ಕೆ ನಿಮ್ಮ ಮಾವರಿಗೆ ನೀರು ಕೊಡೋ. ಮಾವರಿಗೆ ಕುಡಿಯಕ್ಕೆ ತನ್ನನ್ನು ನೀರು ಬೇಕಂತ್ರೆ ಅತ್ತೆ. ಅಯ್ಯ, ತನ್ನನ್ನು ನೀರು ಎಲ್ಲಿಂದ ಕೊಡೋಣವ ಈಗ? ನಮ್ಮ ಮನೆಗೇನು ಬಿಡಿಜ್ ಆಯ್ತಾ ಟ್ಯಾಂಕಿ ನೀರ ತಗೊಂಡೋಗಿ ಕೊಡೋ. ಅತ್ತೆ ಅದು ಗಂಗಾ ಯಾಕೆ ನಗತಿ? ಮತ್ ನೀವು ಬಿಡಿ ಚಂದ್ರಲ್ರಿ, ಅದಕ್ಕೆ ನಗು ಬಂತು ನನಗೆ. ಏನಂತಾರವ ಅದಕ್ಕೆ? ಅದ ತನ್ನಂದ ನೀರು ಬಾಟಲ್ ಗಿಟಲ್ ತುಂಬಿಡ್ತಾರ ನೋಡ, ಅದಕ್ಕೆ ಏನಂತಾರ? ಬಿಡಿಜ ಅಂತಾರಲ್ಲ, ಏನಂತಾರ ಮತ್ತೆ ಬೇರೆದೇನಾದ್ರೂ ಇಂಗ್ಲೀಷ್ನಾಗ ಐತೆನೋ ಬಿಡು. ಅದು ನನಗೆ ಇಂಗ್ಲೀಷ್ ಬರಲ್ಲವ, ನಾನು ಬಿಡಿಜ ಅನ್ನಕ್ಕೆ. ಅದು ಬಿಡಿಜ್ ಅಲ್ರಿ ಅತ್ತೆ, ಫ್ರಿಜ್ಜು. ಏನು ಫ್ರಿಜ್? ಫ್ರಿಜ್ ಅಲ್ರಿ, ಫ್ರಿಜ್ಜು. ಅದ ಫ್ರಿಜ. ಅನ್ನಕ್ಕೆ ಬರಲ್ಲವ ನನಗೆ. ಯಾವ ಥರದಿದ್ದು ಇಂಗ್ಲೀಷ್ನಾಗ ಐತೆ. ನನಗೆ ಕನ್ನಡ ಶಾಲೆ ಓದಿದ್ದು ನಾನು. ಇಂಗ್ಲೀಷ್ ಬರಲ್ಲ ನನಗೆ. ಇರ್ಲಿ ತಗೋ, ಯಾವುದೋ ಒಂದು ನಡೀತೈತೆ. ನಾವೇನೀಗ ಎಲ್ಲಿ ಹೋಗಂಗೈತೆ ಇಂಗ್ಲೀಷ್ ಕಲಿತು. ಅದು ನೀರು ಕೊಡೋಗಿ ತಗೊಂಡೋಗಿ. ನೀರು ಯಾಕೆ ಕೇಳತೈತೆ ಗೊತ್ತಾ ಗಂಗಾ ನಿಮ್ಮ ಮಾವ? ಅದ ಹೋದ ವರ್ಷ 2 ಲೀಟ್ರ್ ಬಾಟಲಿಗೆ ನಾವು ತನ್ನಂದು ಬಟ್ಟೆ ಸುತ್ತ ಇಡ್ತಿದ್ವಿ ನೋಡು ಬೇಸಿಗೆಗಾಲದಲ್ಲಿ. ಆ ನೀರು ಕೇಳತೈತೆ. ಈಗ ಗೊತ್ತಾಯ್ತು ನನಗೆ ಯಾವುದು ತನ್ನಂದು ನೀರು ಕೇಳತೈತೆ. ನಮ್ಮ ಮನೆಗೇನು ಬಿಡಿಜಿಲ್ಲ ಏನಿಲ್ಲ ಅನ್ನತ್ತಿದ್ದೆ ನಾನು. ಈಗ ಗೊತ್ತಾಯ್ತು ನೋಡು. ಅದು ಕೇಳತೈತೆ. ಇರಲಿ, ಈಗ ಚಂಬಳಗಿ ಟ್ಯಾಂಕಂಗಿರೋ ನೀರ ತಗೊಂಡೋಗಿ ಏನು ಮಾಡೋದು ಮತ್ತೆ? ಎಲ್ಲಿಂದ ಕೊಡೋಣ? ಬಾಟಲ್ ಎಲ್ಲೆಲ್ಲಿ ಬಿಸಾಕಿದ್ರೆ ಏನೋ ಹುಡುಗರು ತಗೊಂಡು ಆಟ ಆಡ್ತಿದ್ರು. ಎಲ್ಲೆಲ್ಲಿ ಆಟದ ಮೇಲೆ ಐತೆ, ಎಲ್ಲಿ ಹುಡುಕ್ಬೇಕದು. ಹುಡುಕಿ ಒಂದು ಸ್ವಲ್ಪ ಇವು ಮರಳು ಹಾಕಿ ತೊಳೆದು ಇಟ್ರೆ ನಾಳೆ ಅದ್ರಾಗ ನೀರು ತುಂಬಿಸಿಟ್ರೆ ಬಿಡಿಜೊಳಗೆ ಇಡ್ತಾರೆ ನೋಡಿ ನೀರು. ಹಂಗೆ ತಣ್ಣಗಿರ್ತೈತೆ. ಗೋಣಿ ಚೀಲ ಇದ್ರೆ ಗೋಣಿ ಚೀಲ ಸುತ್ತಿಡ್ಬೇಕು, ಇನ್ನೂ ತಣ್ಣಗಾಗ್ತೈತೆ. ನೋಡೋಣ ಸಂತೆಗೆ ಹೋದ್ರೆ ಒಂದು ಮಡಿಕೆ ತೊಗೊಂಡು ಬರ್ತೀನಿ ಈ ಸತಿ. ಎಲ್ಲಿ ರಾತ್ರಿ ಹಾಕಿಟ್ರೆ ನೀರು ಮಧ್ಯಾಹ್ನ ಮತ ಅಂದ್ರೆ ತಣ್ಣಗಾಗ್ತಾವವ, ಹಂಗೆ ತಣ್ಣಗಿರ್ತೈತೆ. ಈಗ ಅದ್ರಾಗ ಕೊಡು ನೋಡೋಣ. ಸಂತೆಗೆ ಹೋದ್ರೆ ತೊಗೊಂಡು ಬರ್ತೀನಿ ನಾನು. ಅನ್ನ ಇದಾದ್ರೆ ಎಲ್ಲಿ ಊಟ ಕೇಳ್ತೈತೇನೋ ಇದು. ಈಗ ನೀರು ಕುಡ್ದು ಸಾರು ಆಗೈತೆ, ಅನ್ನ ಒಂದಾದ್ರೆ ನೀರು ಕೊಡೋಣ. ನೆನಪು ಮಾಡಿ ತೊಗೊಂಡು ಬರ್ರಿ ಅತ್ತೆ. ಮಡಿಕೆ ಆಗಿರೋ ನೀರಂದ್ರೆ ಸ್ವಲ್ಪ ತಣ್ಣಗಿರ್ತಾವೆ. ಬಾಟ್ಲಾಗೇನು ನೀರೇನು ಅಷ್ಟೊಂದು ತಣ್ಣಗಿರಲ್ರಿ. ಇವ ನೀರು ಕುಡ್ದಂಗೆ ಆಗ್ತಾವೆ, ಏನು ಚೂರು ತಣ್ಣಗಿರ್ತಾವೆ ಅಷ್ಟೇ. ತೊಗೊಂಡು ಬರ್ರಿ ನೆನಪು ಮಾಡಿ. ನೋಡೋಣಿರಿ, ನೀರು ಕೊಟ್ಟು ಬರ್ತೀನಿ. ಊಟ ಗೀಟ ಮಾಡ್ತೀನಿ ಅಂದ್ರೆ ಏನು ಹೇಳಿದ್ರಿ? ಏನು ಹೇಳ್ತೀಯ? ಅನ್ನಕ್ಕಿಟ್ಟಿವಿ, ಒಂದು 5 ನಿಮಿಷ ಹಾಕೈತೀರಿ, ನೀರು ಕೊಡ್ತೀನಿ ಅಂತ ಹೇಳ್ಬಾ. ಆಯ್ತು ರೀ ಅತ್ತೆ. ನೀರು ಕೊಟ್ಟು ಬಂದೆ. ಏನಂತ? ಹೊಟ್ಟೆ ಹಸ್ದೆ ತಟ್ಟೆ ಮಾಡ್ಕೊಂಡು ಬಾ ಅಂದ್ರ ರೀ. ನಾನು ಈಗ ಅನ್ನಕ್ಕೆ ಇಟ್ಟಿನಿ ರೀ, ಅನ್ನ ಆಗಲಿ ನೀಡ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದಿರಿ. ಹೌದೇನು? ಇನ್ನೇನು ಅನ್ನ ಆಯ್ತು ತಗೋ, ನೀರು ಕೊಟ್ಟು ನಾವು ಊಟ ಮಾಡಿಬಿಡೋಣ. ಗಂಗಾ, ಒಂದು 4-5 ಹಪ್ಪಳ ಸುಡ್ತೀನಿ ನೋಡು. ನೆಂಚ್ಕೊಳಕ್ಕೆ ಏನೇನಿಲ್ಲವ. ಹಸಿಮೆಣ್ಸಿನ್ಕಾಯಿ ಇದ್ವು ಬೇಡ, ಮೊದಲ ಈ ಬೇದಗಿಯಲ್ಲಿ ಹೀಟು ಯಾಕೆ ಬೇಕು? ಒಂದು 4-5 ಹಪ್ಪಳ ಸುಡು. ಎಷ್ಟಿದಾವೇನೋ? ಒಂದು 20-25 ಹಂಗೆ ಇದಾವೇನೋ. ಓದು ಬೇಸಿಗೆಗಾಲದಲ್ಲಿ ಮಾಡಿರೋವು. ಇದುವರೆಗೂ ಅದು ನೋಡು ಕರೆಕ್ಟ್ ಖಾಲಿ ಆಗಿದಾವೆ. ನೋಡೋಣ, ಈ ವಾರ ಸಂತೆಗೆ ಹೋದ್ರೆ 2 kg ಹಸಿಮೆಣ್ಸಿನ್ಕಾಯಿ ತೊಗೊಂಡು ಬರ್ತೀನಿ. ಹಸಿಮೆಣ್ಸಿನ್ಕಾಯಿ ತೊಗೊಂಡು ಬಂದು ಮಜ್ಜಿಗೆ ಮೆಣ್ಸಿನ್ಕಾಯಿ ಮಾಡಿಬಿಡೋಣವ. ಈಗೇನು ಹೊಲಕ್ಕೆ ಹೋಗೋದು ಏನಿಲ್ಲ. ಈ ಸತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿನ ಮಾಡಿಬಿಡೋಣ. ನಮ್ಮ ಸ್ವಾತಿ ಬಂದ್ರೆ ಅವಳಿಗೂ ಕೊಡೋಕ್ಕಾಕೈತೆ. ಬಂದು 1 ವರ್ಷ ಆಯ್ತೇನೋ, ಬಂದೇ ಇಲ್ಲ ನೋಡು ಹುಡುಗಿ. 2 ತಿಂಗಳು ಹಿಂದೆ ಫೋನ್ ಮಾಡಿದ್ಲು. ಊರಿಗೆ ಬಂದ್ರೆ ಡೈರೆಕ್ಟ್ ನಿಮ್ಮ ಮನೆಗೆ ಬರ್ತೀನಿ ದೊಡ್ಡಮ್ಮ ಅಂತ ಅಂದಿದ್ಲು. ಸೊಣ್ಣಿಗೆ ಹಪ್ಪಳ ಎಲ್ಲ ಮಾಡಿಡ್ರಿ ಅಂತ ಹೇಳಿದಾಳೆ. ಅದಕ್ಕೆ ಹೆಚ್ಚಿಗೆನ ಮಾಡೋಂತವ. ಆಯ್ತು ತಗೊಳ್ರಿ ಆಯ್ತು. ಯಾವಾಗ ಬರ್ತಾರಂತ್ರಿ? ಇದೇ ದಿನ ಬರ್ತೀನಂತ ಏನು ಹೇಳಿಲ್ಲ ಅವಳಾದ್ರೆ. ಬರ್ತೀನಿ ದೊಡ್ಡಮ್ಮ, ಸಣ್ಣಗೆ ಹಪ್ಪಳ ಮಾಡಿಡ್ರಿ. ಈ ಕಡೆಗೆ ಅದು ಏನದು ಐಟಮ್ ಮಾಡೋದು ಸಿಗೋದು ಇಲ್ಲ, ಮಾಡ್ಕೋತಿದ್ದೆ ನಾನು. ಮಾಡಿಡ್ರಿ, ನಿಮ್ಮ ಕೈಯಾಗಿ ನಾವು ತಿನ್ಬೇಕಂತ ಭಾಳ ಆಸೆ ನನಗಂತ ಅನ್ನತ್ತಿದ್ಲು. ಅದು ಯಾವುದೋ ಊರವ ಫಾರಿನ್ ಅಂತ ನೋಡ್ರಿ, ಅಲ್ಲಿಂದ ಬರಬೇಕಲ್ಲ, ಭಾಳ ದೂರ ಆಕೈತೆ. ನನಗೂ ಕರ್ಕೊಂಡು ಹೋಗ್ತೀನಿ ಅನ್ನತ್ತಿದ್ಲು. ಅದು ವಿಮಾನಿಂದ ಹೋಗೋದಂತವ, ಮೇಲೆ ಕರ್ತೈತೆ ನೋಡು, ಅದರಿಂದಂದ ಎಲ್ಲ ಹೋಗೋದಂತ. ನನಗೆಲ್ಲ ಆಗ್ತೈತವ, ಹೆದರಿಕೆ ಆಗ್ತೈತೆ ನನಗೆ. ಮೊದಲು ಇದು ಯಾವುದೋ ಬಸ್ಸಲ್ಲಿ ಹೋಗೋಕೆ ಹೆದರಿಕೆ ಆಕೈತೆ, ಅಂಥದ್ರಲ್ಲಿ ಮೋಡದಲ್ಲಿ ಆರ್ತೈತೆ. ಏನಾದರೂ ಆಗಿ ಬಿದ್ದರೆ ಏನು ಮಾಡೋದು? ಅದಕ್ಕವ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರು. ನಾ ಇಷ್ಟು ದಿನ ಅದು ಹೋಗಿಲ್ಲ ನೋಡು, 1 ದಿನಕ್ಕೂ. ನೀನು ಅವಳಿಗೆ ನೋಡಿ ಭಾಳ ದಿನ ಆತಲ್ಲ ಗಂಗಾ. ಹೋದ ಸತಿ ಸುಟ್ಟಿಗೆ ಬಂದಿದ್ಲು, ನೀವು ಇದ್ದಿದ್ದಿಲ್ಲ, ರಾಜು ಜೋಡಿ ಹೋಗಿದ್ರಿ. ಈ ಸತಿ ಬಂದಾಗ ಇರ್ತಿರ್ತವ, ನೀವು ಇರ್ತೀರಾ, ಭೇಟಿ ಆಗುವಂತ್ರಿ. ಪಾಪ ಒಂದು ಮಗು ಆಗಿದ್ರೆ ಚಲೋ ಇರೋದು ನನ್ನ ಮಗಳಿಗೆ. ಏನು ಮಾಡೋದು? ಇಷ್ಟು ದವಾಖಾನೆ ಎಲ್ಲ ತೋರ್ಸತ್ತಾರವ, ಒಂದು ಮಗು ಆಗತ್ತಿಲ್ಲ. ಎಲ್ಲ ದುಡ್ಡು ಎಲ್ಲ ಐತೆ, ಒಂದು ಮಗು ಒಂದಷ್ಟ ಬೇಕು ಅವ್ರಿಗೆ, ಗಂಡ ಹೆಂಡ್ತಿಗೆ. ಅದ ಬಂದರೆ ಇಲ್ಲಿ ಬರ್ತೀನಂತ ಹೇಳಿದಾಳೆ. ಇಲ್ಲಿ ಸಣ್ಣವಳಿದ್ದಾಗಿಂದ ಸಾಕಿದೆವು, ಮತ್ತು ಇಲ್ಲಿ ಬಂದು ಹೋದ್ರೂ ಸಮಾಧಾನ ಅವಳಿಗೆ.
ನೋಡೋಣ. ಅದು ಅಲ್ಲಿಂದ ಬರಬೇಕಾದ್ರೆ ಸೀರೆ ಚಾಕ್ಲೇಟ್ ಅವು ಇವು ತೊಗೊಂಡು ಬರ್ತಾಳವ, ಬೇಡ ಅಂದ್ರೆ ತೊಗೊಂಡು ಬರ್ತಾಳೆ. ಅಲ್ಲಿ ನೋಡಿದ್ರೆ ಇಲ್ಲಿಗಿಂತ ಡಬಲ್ ರೇಟ್, ಬೇಡ ಅಂದ್ರೆ ಕೇಳಲ್ಲ. ಸೀರೆ ಮತ್ತು ಇವೆಲ್ಲ ಅವಳು ತಂದಿರೋ ನೋಡಿ, ಉಟ್ಕೊಂಡು ನನಗೆ ಬೇಸರ ಬಂದುಬಿಡ್ತು. ಅಷ್ಟು ಕ್ವಾಲಿಟಿ ಇದಾವೆ, ಬೇಡ ಅಂದರೂ ಕೇಳಲ್ಲ. ಅವಳು ನನ್ನ ಮಗಳಿದ್ದಂಗೆ, ಮಗಳು ಇಲ್ಲ ಅನ್ನೋ ಕೊರಗು ಅವಳ ಇದು ಮಾಡಿದ್ದಾಳೆ. ನೀನು ನನ್ನ ಮಗಳಿದ್ದಂಗೆ, ಅವಳು ನನ್ನ ಮಗಳಿದ್ದಂಗೆ. ಬಂದು ಹೋಗ್ಲಿ ತಗೋರಿ ಅತ್ತೆ, ನಮಗೂ ಖುಷಿನ ಅವ್ರು ಬಂದರೆ. ಮಗು ಆಗ್ತೈತೆ ತಗೊಳ್ರಿ, ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಒಬ್ಬೊಬ್ರಿಗೆ 10 ವರ್ಷದ ಮೇಲೇನೂ ಆಕೈತ್ರಿ. 5 ವರ್ಷ ಆಗೈತೆ ಮದುವೆ ಆಗಿ, ಇನ್ನೂ 5 ವರ್ಷ ಟೈಮ್ ಐತೆ. 5 ವರ್ಷದಲ್ಲಿ ಆಗ್ಬೋದು, ಏನು ಚಿಂತೆ ಮಾಡಬೇಡ್ರಿ. ಮಗು ಆಕೈತೆ ಸ್ವಾತಿ ಅಕ್ಕಾಗ. ಹ್ಞೂ, ನಾವು ನಿನ್ನ ಬಾಯಾರಿಕೆಯಿಂದ ಯಾವುದೋ ಒಂದು ಆದ್ರೆ ಸಾಕಾಕಿಗೆ ನಾವು ಅದೇ ಬಯಸ್ತಾ ಇದ್ದೀವಿ ನೋಡ್ರಿ. ಹೆಣ್ಣಾಗಲಿ ಗಂಡಾಗಲಿ ಯಾವುದಿದ್ರೆ ಏನೋ ಒಂದು ಮಗು ಇರಬೇಕು. ಆಗ್ತೈತೆ ತಗೊಳ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾವು ಆರಾಮಿದ್ದೀವಿ ನೋಡ್ರಿ. ಇದೇನಪ್ಪ ಯಾವ ಸ್ವಾತಿ ಬಗ್ಗೆ ಮಾತಾಡತ್ತೀರಿ ಇವರು? ಅತ್ತೆ ಸೊಸೆ ಅಂತ ಯೋಚನೆ ಮಾಡತ್ತೀರಿ? ಹೌದ್ರಿ ಫ್ರೆಂಡ್ಸ್, ನನ್ನ ತಂಗಿ ಮಗಳು ಸ್ವಾತಿ. ನಮ್ಮ ತಂಗಿ ತೀರ್ಕೊಂಡಿರ್ತಾರೆ, ಹಾಗಾಗಿ ಇಲ್ಲೇ ತಂದು ಅವಳನ್ನ ಸಾಕಿರ್ತೀವ್ರಿ ನಾವು. ಅವಳು ಮದುವೆ ಆಗಿ ಈಗ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾಳ್ರಿ. ಯಾವಾಗೋ ವರ್ಷಕ್ಕೊಂದ್ಸತಿ 2 ವರ್ಷಕ್ಕೊಂದ್ಸತಿ ಬರ್ತಾ ಇರ್ತಾಳ್ರಿ. ಅವಳ ಬಗ್ಗೆನ ಮಾತಾಡತ್ತಿದ್ವಿ. ಗೊತ್ತಾತಲ್ರಿ ಫ್ರೆಂಡ್ಸ್, ಸ್ವಾತಿ ಅನ್ನೋರು ಯಾರಂತ? ನಮ್ಮ ತಂಗಿ ಮಗಳು. ಅವಳಿಗೆ ಚಿಕ್ಕವಳಿದ್ದಾಗಿಂದ ನಾನು ಸಾಕಿದ್ದೇನೆ. ನನಗೂ ಮಗಳು ಇದ್ದಿದ್ದಿಲ್ಲ, ಅವ್ರ ಅಮ್ಮನೂ ತೀರ್ಕೊಂಡಿದ್ದರಿಂದ ನಾನು ಇಲ್ಲಿ ಚಿಕ್ಕವಳಿದ್ದಾಗಿಂದ ತಂದು ಸಾಕಿದ್ದೇನೆ ರೀ. ನಮ್ಗೆ ರಾಜುಗೂ ಒಬ್ಳು ತಂಗಿ ಸಿಕ್ಕಿದಂಗೆ ಆಗುತ್ತಂತ ತಂದು ಸಾಕಿದ್ದಾರೆ. ಈಗ ಮದುವೆ ಆಗಿ ಹೋದಾಗಿನಿಂದ ಅಷ್ಟೇ ಅವಳು ಬರೋದು ಕಡಿಮೆ ಮಾಡಿದಾಳ್ರಿ. ಈ ಕಥೆಯಲ್ಲಿ ಸ್ವಾತಿ ಅನ್ನೋ ಕ್ಯಾರೆಕ್ಟರ್ನ ನಾನು ಯಾಕೆ ತಗೋತಾ ಇದ್ದೀನಿ ಅಂತಂದರೆ, ಎಲ್ಲರೂ ಒಳ್ಳೆಯವರಿದ್ದಾರೆ, ನಿಮಗೂ ಕತೆಗಳನ್ನ ನೋಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಯಾರಾದರೂ ಒಬ್ಬರು ಕೆಟ್ಟವರಿದ್ರೆ ನಿಮಗೂ ಸ್ಟೋರಿ ಇಂಟ್ರೆಸ್ಟ್ ಆಗಿರುತ್ತೆ ರೀ. ಈಗ ಚಿಕ್ಕಮ್ಮ ತೋರಿಸ್ದೆ ನೋಡ್ರಿ, ಅವರೊಬ್ಬರು ನಮ್ಮ ಗಂಗಾಗ ವಿಲನ್ನು. ಈಗ ಸ್ವಾತಿ ಏನು ಬರ್ತಾಳಲ್ಲ, ಅವಳಿಗೂ ವಿಲನ್ ಅಲ್ಲ, ಆದರೂ ನಮ್ಮ ಗಿರಿಜಕ್ಕ ನಮ್ಮ ಗಂಗಾಗೆ ತೋರಿಸೋ ಪ್ರೀತಿ ನೋಡಿ ಅವಳು ಒಂಥರ ಇದು ಮಾಡ್ಕೋತಾಳ್ರಿ, ಹೊಟ್ಟೆ ಉರ್ಕೋತಾ ಇರ್ತಾಳು. ಆ ಥರ ಎಲ್ಲ ಕ್ಯಾರೆಕ್ಟರ್ನ ನಾನು ಇದು ಮಾಡ್ಬೇಕಂತಿದ್ದೀನಿ ರೀ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಮಾಡಬೇಕು ಅಂತಂದ್ರೆ ನಾನು ಮಾಡ್ತೀನಿ. ಇಲ್ಲ ಗಿರ್ಜಕ್ಕ ಇದು ಅತ್ತೆ ಸೊಸೆದ ಇರಲಿ, ಬೇರೆ ಯಾವುದು ಕತೆ ಮತ್ತು ಇದು ಟ್ವಿಸ್ಟು ಅದು ಏನೋ ಕೊಡಬೇಡ್ರಿ. ರಾಜುಗಷ್ಟೇ ಕರೆಸಿ ಅಷ್ಟೇ ತೋರಿಸಿ, ನಮ್ಗೆ ಬೇರೆ ಸ್ವಾತಿ ಕ್ಯಾರೆಕ್ಟರ್ ಅವು ಇವು ಬೇಡ ಅಂತಂದ್ರೆ ಬೇಡ. ಯಾಕಂದ್ರೆ ಸ್ವಾತಿ ಕರೆಸಿ ಇಲ್ಲಿ ನಾದ್ನಿ ಹೆಂಗೆ ಹಕ್ಕು ಚಲಾಯಿಸ್ತಾಳಲ್ರಿ, ಆ ಥರ ಅವಳು ಸ್ವಾತಿ ಮಾಡ್ತಾಳೆ. ಬೇಡ ಅಂತಂದ್ರೆ ಬೇಡ ರೀ. ಈ ಅತ್ತೆ ಸೊಸೆ ಅಡುಗೆ ಮಾಡೋದು ಅಷ್ಟೇ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ರೀ. ನಾನು ಇನ್ನೊಂದು ಐಡಿಯಾ ಮಾಡಿದ್ದೀನಿ, ಏನಂತಂದ್ರೆ ದಿನಕ್ಕೊಂದು ಕತೆ, ಅದರಲ್ಲಿ ಎಲ್ಲ ಥರದ ಕಾಮಿಡಿ ಎಲ್ಲ ಇರಬೇಕು, ಆ ಥರ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಇಲ್ಲಿ ಅದೇನೋ ಮಾಡ್ತಾ ಇದ್ದಾರೆ, ಸೌಂಡ್ ಅಂದ್ರೆ ಸೌಂಡ್ ಬರತೈತೆ. ನನಗೆ ವಿಡಿಯೋಸ್ ಮಾಡೋದಕ್ಕೆ ಆಗತ್ತಿಲ್ಲ ರೀ, ಭಾಳ ಡಿಸ್ಟರ್ಬೆನ್ಸ್ ಆಗತೈತೆ. ಇವತ್ತು ಒಂದು ಸ್ವಲ್ಪ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ. ಇದು ಅಪ್ಲೋಡು ಇವಾಗ ಮಾಡಲ್ರಿ ನಾನು, ಇದು ಇವಾಗ ಎಡಿಟ್ ಮಾಡ್ತಿದ್ದೀನಿ ರೀ. ಎಡಿಟ್ ಮಾಡಿಟ್ಟು ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕ್ರಿ. ಹಾಸ್ಪಿಟ್ಲಿಂದ ಬಂದು ಎಡಿಟ್ ಮಾಡಿ ನೋಡಬೇಕು. ಇವತ್ತು ಅಪ್ಲೋಡ್ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ, ಆದರೆ ಎಡಿಟ್ ಮಾಡಿ ಹೋಗ್ತಾ ಇದ್ದೀನಿ ರೀ. ಈ ವಿಡಿಯೋ ಹೇಗೆ ಆಗೈತೆ ಅಂತಲೇ ಗೊತ್ತಿಲ್ಲ ರೀ, ಅರ್ಜೆಂಟಲ್ಲಿ ಮಾಡತ್ತೀನಿ. ಮತ್ತು ನಿಮ್ಗೂ ಏನಾದ್ರು ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಇದು ಮಾಡ್ತಾ ಇರ್ತೀರಿ, ಅದಕ್ಕೆ ಒಂದು ಇನ್ಫಾರ್ಮೇಷನ್ಗೋಸ್ಕರ ಇದೊಂದು ವಿಡಿಯೋ ಮಾಡಿದೆ ರೀ. ಆಯ್ತು ರೀ ಫ್ರೆಂಡ್ಸ್, ಈ ವಿಡಿಯೋ ಸಿಂಪಲ್ ಅನ್ನಿಸ್ಬೋದ್ರಿ ನಿಮ್ಗೆ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ. ನೋಡೋಣ ಸ್ವಾತಿದು ಅವೆಲ್ಲ ಎಡಿಟಿಂಗ್ ನಾನು ಟೈಮ್ ಆಗೋದು ಮಾಡೋದು, ಆದರೆ ಖಂಡಿತ ಮಾಡ್ತೀನಿ ರೀ. ನನಗೆ ಬೇಗ ಮಾಡೋದು ಎಲ್ಲ ಅಭ್ಯಾಸ ಇಲ್ಲರಿ, ಭಾಳ ಟೈಮ್ ತಗೋತೀನಿ ನಾನು ಎಡಿಟಿಂಗ್ ಎಲ್ಲ ಮಾಡೋದು. ನನಗೆ ಸಡನ್ನಾಗಿ ಮಾತಾಡಿ ಸಡನ್ನಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಎಲ್ಲ ಕಷ್ಟ ಆಗುತ್ತೆ ರೀ. ಯಾಕಂದ್ರೆ ಚಿಕ್ಕ ಮಕ್ಕಳಿದ್ದಾರೆ, ಎಲ್ಲ ಮೇಂಟೈನ್ ಮಾಡೋದು ಅಂತಂದ್ರೆ ಸ್ವಲ್ಪ ಕಷ್ಟ ಆಗತೈತೆ. ನೋಡೋಣ ರೀ, ಸ್ವಾತಿದು ಈಗಲೇ ಮಾಡಲ್ಲ ನಾನು. ರಾಜು ಬಂದು ಹೋದ್ಮೇಲೆ ಆಮೇಲೆ ಮಾಡ್ತೀನಿ ರೀ. ಯಾರು ಸ್ವಾತಿ ಅಂತ ನಿಮಗೂ ಕುತೂಹಲ ಇರ್ತೈತೆ. ಆಯ್ತು ರೀ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ. ನಾನು ಕಂಟಿನ್ಯೂ ಮಾಡ್ತಿದ್ದೆ, ಆದರೆ ಈಗ ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿದಾರೆ. ಹಾಸ್ಪಿಟ್ಲಿಗೆ ಹೋಗೋಕೆ ರೆಡಿ ಆಗ್ಬೇಕು ನಾನು. ಯಾಕೆ ಹೋಗತ್ತೀರಿ ಹಾಸ್ಪಿಟ್ಲಿಗೆ ಅಂತ ಕೇಳ್ಬೋದ್ರಿ ನೀವು. ಅದೇ ರೀ ಫ್ರೆಂಡ್ಸ್, ಕುತ್ತಿಗೆ ನೋವು ಮತ್ತಿದು ಒಂದು ಸೈಡು ಕಣ್ಣ ಹತ್ರ ಒಟ್ಟು ಪೂರ್ತಿ ಗಲ್ಲ ಎಲ್ಲ ಒಂಥರ ಅದು ಸೆಳೀತೈತ್ರಿ, ಯಾಕಂತ ಗೊತ್ತಿಲ್ಲ. ಟ್ಯಾಬ್ಲೆಟ್ ಕೊಟ್ಟಿದ್ರು ಸತಿ ಹೋದಾಗ, ಆದರೆ ಯಾಕೆ ಅದು ಕಡಿಮೆನೇ ಆಗತ್ತಿಲ್ಲ. ನೋಡಬೇಕು, MRI ಸ್ಕ್ಯಾನ್ ಏನಾದರೂ ಮಾಡಿಸ್ಬೇಕೇನೋ, ತೋರಿಸ್ಕೊಂಡು ಬರ್ತೀವಿ. ಇವತ್ತೇನು MRI ಸ್ಕ್ಯಾನಿಂಗ್ ಮಾಡಿಸಲ್ಲ ಅವರು, ಯಾವಾಗ ಹೇಳ್ತಾರೆ ಅವಾಗ ಮತ್ತೆ ಹೋಗೋದಕ್ಕಿತ್ತು. ಸ್ವಲ್ಪ ಹಾಸ್ಪಿಟ್ಲಿಗೆ ಅಡ್ಡಾಡೋದು ಇರ್ತೈತ್ರಿ, ಹಾಗಾಗಿ ವಿಡಿಯೋಸ್ ಬರೋದು ಲೇಟ್ ಆಗ್ಬೋದು, ದಯವಿಟ್ಟು ಕ್ಷಮಿಸ್ರಿ. ಆಯ್ತು ರೀ ಫ್ರೆಂಡ್ಸ್, ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.